ಕೆಲವರು ನಮ್ಮ ಜೀವನಕ್ಕೆ ಬರುತ್ತಾರೆ, ನಮ್ಮನ್ನು ತುಂಬ ಹತ್ತಿರ ಮಾಡಿಕೊಳ್ಳುತ್ತಾರೆ, ನಮ್ಮ ಮೇಲೆ ನಂಬಿಕೆ ಮೂಡಿಸುತ್ತಾರೆ. ಆದರೆ ಒಂದು ದಿನ ಏನೂ ಆಗದಂತೆ ನಮ್ಮನ್ನು ಬಿಟ್ಟು ಹೋಗುತ್ತಾರೆ. ಆ ಸಮಯದಲ್ಲಿ ನಮಗೆ ಅನಿಸುವುದು ಒಂದೇ, ನನ್ನನ್ನೇ ಯಾಕೆ ಬಿಟ್ಟು ಹೋದರು. ಆದರೆ ಸ್ವಲ್ಪ ಸಮಯ ಕಳೆದ ಮೇಲೆ ಅರ್ಥವಾಗುತ್ತೆ, ಅವರು ನಮ್ಮ ಜೀವನದಿಂದ ಏನನ್ನೂ ತೆಗೆದುಕೊಂಡು ಹೋಗಿಲ್ಲ, ಬದಲಿಗೆ ನಮಗೆ ಒಂದು ದೊಡ್ಡ ಪಾಠ ಕಲಿಸಿ ಹೋಗಿದ್ದಾರೆ. ಅದೇನೆಂದರೆ, ಮುಂದೆ ನಮ್ಮ ಜೀವನಕ್ಕೆ ಬರುವ ಪ್ರತಿಯೊಬ್ಬರಿಗೂ ನಮ್ಮ ಹೃದಯದಲ್ಲಿ ಒಂದೇ ರೀತಿಯ ಸ್ಥಾನ ಕೊಡಬಾರದು. ಅವರ ಮಿತಿಯಲ್ಲಿ ಅವರನ್ನು ಇಡಬೇಕು. ಯಾಕೆಂದರೆ ಎಲ್ಲರೂ ನಮ್ಮ ಜೀವನದಲ್ಲಿ ಉಳಿಯಲು ಬರುವುದಿಲ್ಲ. ಕೆಲವರು ಪಾಠ ಕಲಿಸಲು ಬರುತ್ತಾರೆ, ಕೆಲವರು ನಮ್ಮನ್ನು ಬಲಪಡಿಸಲು ಬರುತ್ತಾರೆ, ಇನ್ನು ಕೆಲವರು ನಾವು ಯಾರನ್ನು ನಂಬಬೇಕು, ಯಾರನ್ನು ನಂಬಬಾರದು ಎನ್ನುವುದನ್ನು ಕಲಿಸಿಕೊಡುತ್ತಾರೆ. ಜೀವನ ಒಂದು ನದಿ ಇದ್ದಂತೆ. ನದಿಯಲ್ಲಿ ಹರಿದು ಹೋದ ನೀರನ್ನು ನಾವು ಮತ್ತೆ ಮುಟ್ಟಲು ಸಾಧ್ಯವಿಲ್ಲ. ಅದೇ ರೀತಿ ಹರಿದು ಹೋದ ಸಮಯವನ್ನು, ಕಳೆದು ಹೋದ ಕ್ಷಣಗಳನ್ನು, ಕಳೆದ ದಿನಗಳನ್ನು ಮತ್ತೆ ಹಿಂದಕ್ಕೆ ತರಲು ಸಾಧ್ಯವಿಲ್ಲ. ಆದ್ದರಿಂದ ಕಳೆದು ಹೋದದ್ದನ್ನು ನೆನೆದು ಪ್ರತಿದಿನ ದುಃಖಿಸುವುದಕ್ಕಿಂತ ನಮ್ಮ ಕೈಯಲ್ಲಿರುವ ಇಂದಿನ ದಿನವನ್ನು ಸರಿಯಾಗಿ ಬದುಕುವುದು ಮುಖ್ಯ. ಒಂದು ದಿನ ಈ ಜೀವನವು ಮುಗಿಯುತ್ತದೆ. ಆ ಕೊನೆಯ ಸಮಯದಲ್ಲಿ ನಮ್ಮ ಜೊತೆ ನಮ್ಮ ದೇಹವು ಬರುವುದಿಲ್ಲ. ನಾವು ಸಂಪಾದಿಸಿದ ಹಣ, ಆಸ್ತಿ, ಸಂಪತ್ತು ಯಾವುದೂ ನಮ್ಮ ಜೊತೆ ಬರುವುದಿಲ್ಲ. ನಮ್ಮ ಜೊತೆ ಉಳಿಯುವುದು ನಮ್ಮ ಕರ್ಮ. ಆದ್ದರಿಂದ ಜೀವನದಲ್ಲಿ ಸಾಧ್ಯವಾದಷ್ಟು ಒಳ್ಳೆಯ ಕೆಲಸಗಳನ್ನು ಮಾಡಿ, ಯಾರಿಗಾದರೂ ಸಹಾಯ ಮಾಡಿ, ಹಸಿದವರಿಗೆ ಊಟ ಕೊಡಿ, ನೊಂದವರನ್ನು ಸಮಾಧಾನಪಡಿಸಿ, ನಿಮ್ಮಿಂದ ಸಾಧ್ಯವಾದಷ್ಟು ಒಳ್ಳೆಯದನ್ನು ಮಾಡಿ. ಯಾಕೆಂದರೆ ನಾವು ಮಾಡಿದ ಒಳ್ಳೆಯ ಕೆಲಸಗಳು ಇಂದು ಚಿಕ್ಕದಾಗಿ ಕಾಣಬಹುದು, ಆದರೆ ಜೀವನದ ಬಿರುಗಾಳಿಯ ಸಮಯದಲ್ಲಿ ಅದೇ ಪುಣ್ಯ ನಮ್ಮ ದೋಣಿಯಾಗಿ ಬದಲಾಗಬಹುದು. ಇನ್ನೊಂದು ಸತ್ಯ ಹೇಳುತ್ತೇನೆ, ನೀವು ನಿಮ್ಮನ್ನು ಎಲ್ಲರ ಜೊತೆ ಹೋಲಿಸಿಕೊಳ್ಳಬೇಡಿ. ನೀವು ಗುರುಗಳಿಂದ ಕಲಿತಿರಬಹುದು, ಆದರೆ ಜೀವನದ ಕೆಲವು ಪಾಠಗಳನ್ನು ಪುಸ್ತಕಗಳು ಕಲಿಸುವುದಿಲ್ಲ, ಅವುಗಳನ್ನು ಅನುಭವವೇ ಕಲಿಸುತ್ತೆ. ಯಾರನ್ನು ನಂಬಬೇಕು, ಯಾರಿಂದ ದೂರವಿರಬೇಕು, ಯಾರ ಮಾತಿಗೆ ಉತ್ತರ ಕೊಡಬೇಕು, ಯಾವ ಮಾತನ್ನು ಮೌನವಾಗಿ ಬಿಡಬೇಕು, ಇವೆಲ್ಲವನ್ನು ಜೀವನವೇ ಕಲಿಸುತ್ತದೆ. ನಮ್ಮವರು ಎಂದರೆ ಕೇವಲ ನಮ್ಮ ಕ್ಷೇಮ ಸಮಾಚಾರ ಕೇಳುವವರು ಅಲ್ಲ, ನಾವು ನೋವಿನಲ್ಲಿ ಇರುವಾಗ ನಮ್ಮ ಮುಖದ ನಗುವಿನ ಹಿಂದೆ ಇರುವ ನೋವನ್ನು ಅರ್ಥ ಮಾಡಿಕೊಳ್ಳುವವರು. ಅವರೇ ನಿಜವಾದ ನಮ್ಮವರು. ಯಾಕೆಂದರೆ ದಾರಿಯಲ್ಲಿ ಹೋಗಿ ಬರುವವರು ಹೇಗಿದ್ದೀರಾ ಎಂದು ಕೇಳಬಹುದು, ಆದರೆ ನಮ್ಮ ನೋವನ್ನು ಅರ್ಥ ಮಾಡಿಕೊಳ್ಳುವವರು ಬಹಳ ಕಡಿಮೆ. ನೀವು ಸರಿಯಾಗಿದ್ದರೂ ಕೆಲವರು ನಿಮ್ಮನ್ನು ದ್ವೇಷಿಸುತ್ತಾರೆ. ಅದಕ್ಕೆ ನೀವು ತಪ್ಪು ಮಾಡಿದ್ದೀರಿ ಎಂದರ್ಥವಲ್ಲ. ಎಲ್ಲರಿಗೂ ಸತ್ಯ ಇಷ್ಟವಾಗುವುದಿಲ್ಲ. ಕೆಲವರಿಗೆ ನಿಮ್ಮ ಸತ್ಯ ಕಹಿಯಾಗಿ ಕಾಣಬಹುದು, ಕೆಲವರಿಗೆ ನಿಮ್ಮ ಬೆಳವಣಿಗೆ ಇಷ್ಟವಾಗುವುದಿಲ್ಲ, ಕೆಲವರಿಗೆ ನೀವು ಅವರಿಗಿಂತ ಮುಂದೆ ಹೋಗುತ್ತಿರುವುದು ಸಹಿಸಲಾಗುವುದಿಲ್ಲ. ಅಂತಹ ಸಮಯದಲ್ಲಿ ಎಲ್ಲರನ್ನೂ ಮೆಚ್ಚಿಸಲು ಪ್ರಯತ್ನಿಸಬೇಡಿ. ಯಾಕೆ ಅಂದರೆ ಎಲ್ಲರಿಗೂ ಇಷ್ಟವಾಗುವಂತೆ ಬದುಕಲು ಪ್ರಯತ್ನಿಸಿದರೆ ಕೊನೆಗೆ ನಿಮ್ಮನ್ನೇ ನೀವೇ ಕಳೆದುಕೊಳ್ಳುತ್ತೀರಿ. ನಿಮ್ಮ ಮನಸ್ಸಿಗೆ ಸರಿ ಎನಿಸುವ ದಾರಿಯಲ್ಲಿ ನಡೆಯಿರಿ. ಜೀವನ ಪೂರ್ತಿ ಸಂತೋಷವಾಗಿರಬೇಕೆಂದರೆ ಒಂದು ವಿಷಯ ಕಲಿಯಬೇಕು. ಯಾರೇ ನಿಮ್ಮ ಜೊತೆ ಇರಲಿ, ಯಾರೇ ನಿಮ್ಮನ್ನು ಬಿಟ್ಟು ಹೋಗಲಿ, ನಿಮ್ಮ ಸಂತೋಷ ಸಂಪೂರ್ಣವಾಗಿ ಅವರ ಮೇಲೆ ಅವಲಂಬಿತವಾಗಿರಬಾರದು. ಯಾರಾದರೂ ಬಂದರೆ ಸಂತೋಷ, ಹೋದರೆ ದುಃಖ, ಇದು ಸಹಜ. ಆದರೆ ಅವರು ಹೋದ ಕಾರಣಕ್ಕೆ ನಿಮ್ಮ ಜೀವನವೇ ಮುಗಿದು ಹೋಯಿತು ಎಂದುಕೊಳ್ಳಬೇಡಿ. ನಿಮ್ಮ ಜೀವನಕ್ಕೆ ಅರ್ಥ ಕೊಡುವ ವ್ಯಕ್ತಿ ನೀವೇ. ನಿಮ್ಮ ನೆಮ್ಮದಿಯ ಜವಾಬ್ದಾರಿಯೂ ನಿಮ್ಮದೇ. ಕೇವಲ ನಿಮ್ಮ ಮೇಲೆ ಗಮನ ಹರಿಸಿ ಮತ್ತು ಮೌನವಾಗಿರಿ. ಕೆಲವೊಮ್ಮೆ ಜೀವನದಲ್ಲಿ ನಾವು ಮಾಡಬೇಕಾದ ಅತ್ಯುತ್ತಮ ಕೆಲಸವೆಂದರೆ ಯಾರಿಗೂ ಏನನ್ನು ಸಾಬೀತುಪಡಿಸದೆ ಸುಮ್ಮನೆ ನಮ್ಮ ಮೇಲೆ ಗಮನ ಹರಿಸುವುದು. ಯಾರು ಏನು ಅಂದುಕೊಳ್ಳುತ್ತಾರೆ, ಯಾರು ನಮ್ಮ ಬಗ್ಗೆ ಏನು ಮಾತನಾಡುತ್ತಾರೆ, ಯಾರು ನಮ್ಮನ್ನು ಇಷ್ಟಪಡುತ್ತಾರೆ, ಯಾರು ನಮ್ಮನ್ನು ನಿರ್ಲಕ್ಷಿಸುತ್ತಾರೆ, ಇವೆಲ್ಲವನ್ನು ಸ್ವಲ್ಪ ಸಮಯ ಮರೆತು ಬಿಡಿ. ಮೌನವಾಗಿರಿ ಮತ್ತು ನಿಮ್ಮ ಜೀವನದ ಕಡೆಗೆ ಗಮನ ಕೊಡಿ. ನೀವು ಬದಲಾಗುತ್ತಿರುವುದನ್ನು ಎಲ್ಲರಿಗೂ ಹೇಳಬೇಕಾಗಿಲ್ಲ. ನೀವು ಏನು ಮಾಡುತ್ತಿದ್ದೀರಿ ಎಂದು ಪ್ರತಿಯೊಬ್ಬರಿಗೂ ವಿವರಿಸಬೇಕಾಗಿಲ್ಲ. ನಿಮ್ಮ ಗುರಿಗಳನ್ನು ಎಲ್ಲರ ಮುಂದೆ ಹೇಳುವುದಕ್ಕಿಂತ ಅವುಗಳನ್ನು ಸಾಧಿಸಿ ತೋರಿಸುವುದು ಹೆಚ್ಚು ಶಕ್ತಿಶಾಲಿ. ಯಾರಾದರೂ ನಿಮ್ಮನ್ನು ಕಡಿಮೆ ಎಂದುಕೊಂಡರೆ ಅವರ ಜೊತೆ ವಾದ ಮಾಡಬೇಡಿ. ಮೌನವಾಗಿರಿ. ನಿಮ್ಮ ಕೆಲಸವೇ ಒಂದು ದಿನ ಉತ್ತರ ನೀಡಲಿ. ಯಾರಾದರೂ ನಿಮ್ಮನ್ನು ನಿರ್ಲಕ್ಷಿಸಿದರೆ ಅವರ ಗಮನಕ್ಕಾಗಿ ಓಡಬೇಡಿ. ನಿಮ್ಮ ಗಮನವನ್ನು ನಿಮ್ಮ ಮೇಲೆಯೇ ಇಡಿ. ನಿಮ್ಮ ಸಮಯವನ್ನು ನಿಮ್ಮ ಬೆಳವಣಿಗೆಗೆ ಕೊಡಿ. ನಿಮ್ಮ ಶಕ್ತಿಯನ್ನು ನಿಮ್ಮ ಗುರಿಗಳಿಗೆ ಕೊಡಿ. ನಿಮ್ಮ ಮನಸ್ಸನ್ನು ನಿಮ್ಮ ನೆಮ್ಮದಿಗೆ ಕೊಡಿ. ನೆನಪಿಟ್ಟುಕೊಳ್ಳಿ, ಎಲ್ಲರಿಗೂ ಉತ್ತರ ಕೊಡುತ್ತಾ ಹೋದರೆ ನಿಮ್ಮ ಜೀವನವನ್ನು ಕಟ್ಟಿಕೊಳ್ಳಲು ಸಮಯವೇ ಉಳಿಯುವುದಿಲ್ಲ. ಕೆಲವು ಮಾತುಗಳಿಗೆ ಉತ್ತರವೇ ಮೌನ, ಕೆಲವು ಸಂಬಂಧಗಳಿಗೆ ಉತ್ತರವೇ ಅಂತರ, ಕೆಲವು ಅವಮಾನಗಳಿಗೆ ಉತ್ತರವೇ ನಿಮ್ಮ ಯಶಸ್ಸು. ಆದ್ದರಿಂದ ಯಾರನ್ನು ಕೆಳಗೆ ಎಳೆಯುವ ಪ್ರಯತ್ನ ಮಾಡಬೇಡಿ. ನೀವೇ ಎತ್ತರಕ್ಕೆ ಏರಿ. ಇಂದು ಯಾರಿಗೂ ನಿಮ್ಮ ಮೌಲ್ಯ ಅರ್ಥವಾಗದಿರಬಹುದು, ಪರವಾಗಿಲ್ಲ. ನಿಮ್ಮ ಮೌಲ್ಯವನ್ನು ನೀವು ಅರಿತುಕೊಳ್ಳಿ. ಯಾಕೆಂದರೆ ನಿಮ್ಮನ್ನು ನೀವು ಗೌರವಿಸಲು ಪ್ರಾರಂಭಿಸಿದ ದಿನದಿಂದ ಅಗತ್ಯವಿಲ್ಲದ ಜನರ ಗಮನಕ್ಕಾಗಿ ಕಾಯುವುದನ್ನು ನಿಲ್ಲಿಸುತ್ತೀರಿ.
ಹಾಗಾಗಿ ಇಂದಿನಿಂದ ಕಡಿಮೆ ಮಾತನಾಡಿ, ಹೆಚ್ಚು ಗಮನಿಸಿ, ನಿಮ್ಮ ಮೇಲೆ ಕೆಲಸ ಮಾಡಿ ಮತ್ತು ಮೌನವಾಗಿ ಮುಂದೆ ಸಾಗಿರಿ. ಒಂದು ದಿನ ನಿಮ್ಮ ಬದಲಾವಣೆಯನ್ನು ನೋಡಿ ಜನರು ಹೇಳುತ್ತಾರೆ, ನೀನು ಇಷ್ಟು ಹೇಗೆ ಬದಲಾದೆ? ಆಗಲು ಹೆಚ್ಚು ವಿವರಿಸಬೇಕಾಗಿಲ್ಲ, ಒಂದು ಸಣ್ಣ ನಗು ಸಾಕು. ಯಾಕೆಂದರೆ ನಿಮ್ಮ ಮೌನದ ಹಿಂದೆ ನೀವು ಎಷ್ಟು ಬೆಳೆದಿದ್ದೀರಿ ಎಂಬುದು ನಿಮಗೆ ಮಾತ್ರ ಗೊತ್ತಿರುತ್ತದೆ. ಬೇಸರವಾದರೂ ಸತ್ಯವನ್ನೇ ಮಾತನಾಡಿ. ಸತ್ಯದಂತೆ ಕಾಣುವ ಸುಳ್ಳನ್ನು ಎಂದಿಗೂ ಮಾತನಾಡಬೇಡಿ. ಯಾರದ್ದು ಅತಿಯಾದ ಹತ್ತಿರ ಹೋಗಬೇಡಿ, ಅಷ್ಟೂ ಹತ್ತಿರ ಹೋಗಬೇಡಿ, ನಿಮ್ಮ ದೂರವೇ ಅವರಿಗೆ ನೆಮ್ಮದಿಯಾಗುವಷ್ಟು. ಸಂಬಂಧಗಳಲ್ಲಿ ಪ್ರೀತಿ ಇರಲಿ, ಆದರೆ ಮಿತಿಯೂ ಇರಲಿ. ನಂಬಿಕೆ ಇರಲಿ, ಆದರೆ ಸ್ವಾಭಿಮಾನವೂ ಇರಲಿ. ಕಾಳಜಿ ಇರಲಿ, ಆದರೆ ನಿಮ್ಮನ್ನು ನೀವೇ ಕಳೆದುಕೊಳ್ಳುವಷ್ಟು ಅಲ್ಲ. ಕೊನೆಗೆ ಒಂದು ಮಾತು, ನಿಮ್ಮನ್ನು ಬಿಟ್ಟು ಹೋದವರನ್ನು ದ್ವೇಷಿಸಬೇಡಿ. ಅವರು ನಿಮ್ಮ ಜೀವನದಲ್ಲಿ ಒಂದು ಪಾತ್ರ ನಿರ್ವಹಿಸಿದ್ದಾರೆ. ಅವರು ನಿಮಗೆ ನೋವು ಕೊಟ್ಟಿರಬಹುದು, ಆದರೆ ಅದೇ ನೋವು ನಿಮಗೆ ಒಂದು ಪಾಠ ಕಲಿಸಿರಬಹುದು. ಯಾರನ್ನು ಹತ್ತಿರ ಇಡಬೇಕು, ಯಾರನ್ನು ದೂರ ಇಡಬೇಕು, ಯಾರನ್ನು ನಂಬಬೇಕು, ಯಾರನ್ನು ಕ್ಷಮಿಸಬೇಕು, ಮತ್ತು ಮುಖ್ಯವಾಗಿ ನಿಮ್ಮನ್ನು ನೀವು ಎಷ್ಟು ಗೌರವಿಸಬೇಕು ಎಂಬುದನ್ನು ಕಲಿಸಿರಬಹುದು. ಹರಿದು ಹೋದ ನೀರು ಮತ್ತೆ ಬರುವುದಿಲ್ಲ, ಹಾಗೆಯೇ ಕಳೆದ ಸಮಯವು ಮರಳಿ ಬರುವುದಿಲ್ಲ. ಆದ್ದರಿಂದ ಹಳೆಯ ನೋವಿನಲ್ಲಿ ಸಿಲುಕಿಕೊಳ್ಳಬೇಡಿ. ಇಂದು ನಿಮ್ಮ ಬಳಿ ಇರುವ ಸಮಯವನ್ನು ಒಳ್ಳೆಯದಾಗಿ ಬಳಸಿ, ಒಳ್ಳೆಯ ಕರ್ಮ ಮಾಡಿ, ನಿಮ್ಮ ಮನಸ್ಸನ್ನು ಶುದ್ಧವಾಗಿಟ್ಟುಕೊಳ್ಳಿ, ನಿಮ್ಮ ಮೌಲ್ಯವನ್ನು ಅರಿತುಕೊಳ್ಳಿ ಮತ್ತು ನಿಮ್ಮನ್ನು ಗೌರವಿಸದವರ ಹಿಂದೆ ಓಡುವುದನ್ನು ನಿಲ್ಲಿಸಿ. ಯಾಕೆಂದರೆ ಜೀವನದಲ್ಲಿ ಎಲ್ಲರೂ ಉಳಿಯುವುದಿಲ್ಲ, ಆದರೆ ಉಳಿಯುವ ಪ್ರತಿಯೊಬ್ಬರೂ ನಿಮ್ಮ ಜೀವನದಲ್ಲಿ ಒಂದು ಅರ್ಥವನ್ನು ಬಿಟ್ಟು ಹೋಗುತ್ತಾರೆ. ಅದನ್ನು ಅರ್ಥ ಮಾಡಿಕೊಂಡಾಗ ಬಿಟ್ಟು ಹೋದವರ ಬಗ್ಗೆ ದುಃಖಿಸುವುದಕ್ಕಿಂತ ಅವರು ಕಲಿಸಿಕೊಟ್ಟ ಪಾಠಕ್ಕೆ ಧನ್ಯವಾದ ಹೇಳಲು ಕಲಿಯುತ್ತೀರಿ. ಅದೇ ನಿಜವಾದ ಜೀವನದ ಗೆಲುವು. ಜೀವನದಲ್ಲಿ ನಾವು ಮಾಡುವ ಕೆಲವು ತಪ್ಪುಗಳು, ಕೆಲವು ಮರೆವುಗಳು ಮತ್ತು ಕೆಲವು ಎಡವಟ್ಟುಗಳು ನಮ್ಮನ್ನು ಕೆಳಗೆ ಬೀಳಿಸಲು ಬರುವುದಿಲ್ಲ. ಅವು ನಮ್ಮನ್ನು ಇನ್ನಷ್ಟು ಬಲಶಾಲಿಯನ್ನಾಗಿ ಮಾಡಲು ಬರುತ್ತವೆ. ಯಾಕೆಂದರೆ ಜೀವನದಲ್ಲಿ ಸಿಗುವ ದೊಡ್ಡ ಪಾಠಗಳು ಪುಸ್ತಕಗಳಿಂದ ಅಲ್ಲ, ಅನುಭವಗಳಿಂದ ಸಿಗುತ್ತದೆ. ಕೆಲವೊಮ್ಮೆ ನಾವು ವರ್ಷಗಳ ಕಾಲ ಸಂಬಂಧವನ್ನು ಉಳಿಸಿಕೊಳ್ಳಲು ಪ್ರಯತ್ನಿಸುತ್ತೇವೆ, ಆದರೆ ಒಂದು ದಿನ ಅರ್ಥವಾಗುತ್ತದೆ, ಭೇಟಿಯಾಗುವ ಅಗತ್ಯವಿಲ್ಲದಿದ್ದರೆ ಕೆಲವರು ವರ್ಷಗಳ ಹಳೆಯ ಸಂಬಂಧವನ್ನೇ ಮರೆತು ಬಿಡುತ್ತಾರೆ. ಅದಕ್ಕಿಂತ ದೊಡ್ಡ ನೋವು ಮತ್ತೊಂದಿಲ್ಲ. ಸ್ವಂತ ಜನರ ಮುಂದೆಯೇ ನಮ್ಮ ಸತ್ಯವನ್ನು ಸಾಬೀತುಪಡಿಸಬೇಕಾದ ಪರಿಸ್ಥಿತಿ ಬಂದರೆ ಆ ಸಂಬಂಧದಲ್ಲಿ ನಾವು ಈಗಾಗಲೇ ಸೋತಿದ್ದೇವೆ ಎಂದರ್ಥ. ಯಾಕೆಂದರೆ ನಿಜವಾದ ನಮ್ಮವರು ನಮ್ಮ ಮಾತುಗಳನ್ನು ಅಲ್ಲ, ನಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಳ್ಳುತ್ತಾರೆ. ಸ್ನೇಹಿತರೆ, ಜ್ಞಾನವಿರುವವನಿಗೆ ಅಹಂಕಾರ ಇರಬಾರದು, ಅಹಂಕಾರವಿರುವವನಿಗೆ ಜ್ಞಾನ ಬರಲು ಸಾಧ್ಯವಿಲ್ಲ. ನಿಜವಾದ ಜ್ಞಾನ ಮನುಷ್ಯನನ್ನು ವಿನಮ್ರನನ್ನಾಗಿ ಮಾಡುತ್ತೆ. ನನ್ನ ಜೀವನದ ಕಷ್ಟದ ಸಮಯ ನನಗೆ ಒಂದು ದೊಡ್ಡ ಪಾಠವನ್ನು ಕಲಿಸಿತು. ಯಾರು ನಮ್ಮವರು, ಯಾರು ಪರಕೀಯರು ಎಂಬುದನ್ನು ಸುಖದ ಸಮಯ ಹೇಳುವುದಿಲ್ಲ, ಕಷ್ಟದ ಸಮಯವೇ ಹೇಳುತ್ತೆ. ಎಲ್ಲವೂ ಚೆನ್ನಾಗಿರುವಾಗ ಎಲ್ಲರೂ ನಮ್ಮವರಂತೆ ಕಾಣುತ್ತಾರೆ, ಆದರೆ ಸಂಕಷ್ಟ ಬಂದಾಗ ನಮ್ಮ ಪಕ್ಕದಲ್ಲಿ ನಿಂತವರು ಮಾತ್ರ ನಿಜವಾದ ನಮ್ಮವರು. ಆದ್ದರಿಂದ ಪ್ರಪಂಚದ ಭಾರವನ್ನು ಹೃದಯದಿಂದ ಇಳಿಸಿಬಿಡಿ. ಜೀವನ ತುಂಬ ಚಿಕ್ಕದ್ದು, ನಗುತ್ತಾ ಬದುಕಿ. ಯಾಕೆಂದರೆ ಸಂಕಷ್ಟದಲ್ಲಿ ಸಿಗುವ ಅನುಭವವನ್ನು ಜಗತ್ತಿನ ಯಾವುದೇ ಶಾಲೆ ಕಲಿಸಲು ಸಾಧ್ಯವಿಲ್ಲ. ಇನ್ನೊಂದು ವಿಷಯ, ಯಾರಾದರೂ ನಿಮ್ಮನ್ನು ಕೆಟ್ಟವರು ಎಂದು ಕರೆದರೆ ಅದನ್ನು ಹೃದಯಕ್ಕೆ ತೆಗೆದುಕೊಳ್ಳಬೇಡಿ. ಈ ಜಗತ್ತಿನಲ್ಲಿ ಎಲ್ಲರಿಂದಲೂ ಒಳ್ಳೆಯವನು ಎನಿಸಿಕೊಂಡ ವ್ಯಕ್ತಿ ಯಾರೂ ಇಲ್ಲ. ನೀವು ಒಳ್ಳೆಯವರಾಗಿದ್ದರೂ ಕೆಲವರು ನಿಮ್ಮನ್ನು ತಪ್ಪು ಎನ್ನುತ್ತಾರೆ, ನೀವು ಸತ್ಯ ಹೇಳಿದ್ರೂ ಕೆಲವರು ನಿಮ್ಮನ್ನು ದ್ವೇಷಿಸುತ್ತಾರೆ. ಆದ್ದರಿಂದ ಎಲ್ಲರನ್ನೂ ಸಂತೋಷಪಡಿಸುವ ಪ್ರಯತ್ನವನ್ನು ಬಿಟ್ಟು ಬಿಡಿ. ಈಗಂತೂ ಸ್ವಂತ ಜನರೇ ವಂಚನೆ ಮಾಡುತ್ತಾರೆ, ಇನ್ನು ಶತ್ರುಗಳಿಂದ ಏನನ್ನು ನಿರೀಕ್ಷಿಸಬಹುದು? ಕೆಲವು ಮೌನಗಳು ಮಾತಿಗಿಂತಲೂ ಹೆಚ್ಚು ನೋವು ಕೊಡುತ್ತವೆ. ಯಾಕೆಂದರೆ ಪ್ರತಿಯೊಂದು ಮೌನದ ಹಿಂದೆ ಒಂದು ಕಾರಣ ಇರುತ್ತೆ. ಕೆಲವು ನೋವುಗಳು ಎಷ್ಟೊಂದು ಆಳವಾಗಿರುತ್ತವೆ ಎಂದರೆ ಅವು ನಮ್ಮ ಧ್ವನಿಯನ್ನೇ ಕಸಿದುಕೊಳ್ಳುತ್ತವೆ. ನಾವು ಮಾತನಾಡಲು ಬಯಸುತ್ತೇವೆ, ಆದರೆ ಮಾತುಗಳೇ ಹೊರಬರುವುದಿಲ್ಲ. ಇಂದಿನ ಪ್ರಪಂಚದ ಕಹಿ ಸತ್ಯ ಏನೆಂದರೆ ಮುಖದಲ್ಲಿ ನಗು, ಮಾತಿನಲ್ಲಿ ಸಿಹಿ, ಆದರೆ ಹೃದಯದಲ್ಲಿ ಕಪಟ. ಎದುರಿಗೆ ಬಂದಾಗ ಹೊಗಳಿಕೆ, ಬೆನ್ನ ಹಿಂದೆ ಟೀಕೆ. ಇದು ಇಂದಿನ ಸಮಾಜದ ದೊಡ್ಡ ಸಮಸ್ಯೆ. ಆದ್ದರಿಂದ ಸಮಯ ಇರುವಾಗಲೇ ನಮ್ಮನ್ನು ನಾವು ಬದಲಾಯಿಸಿಕೊಳ್ಳುವುದು ಜಾಣತನ. ಯಾಕೆಂದರೆ ಸಮಯವೇ ನಮ್ಮನ್ನು ಬದಲಾಯಿಸಲು ಪ್ರಾರಂಭಿಸಿದರೆ ತುಂಬ ನೋವಾಗುತ್ತದೆ. ಪ್ರಾಣಿಗಳು ಹೊಡೆತ ತಿಂದರೂ ನಿಷ್ಠೆಯಿಂದ ಇರುತ್ತವೆ, ಆದರೆ ಕೆಲವರು ಪ್ರೀತಿಯನ್ನು ಪಡೆದರೂ ದ್ರೋಹ ಮಾಡುತ್ತಾರೆ. ಆದ್ದರಿಂದ ನಿಮ್ಮ ಹತ್ತಿರತನಕ್ಕೆ ಬೆಲೆ ಕೊಡದ ಜನರಿಂದ ದೂರವಿರಿ. ನಿಮ್ಮ ಸಮಯಕ್ಕೆ ಬೆಲೆ ಕೊಡದ ಜನರಿಂದ ದೂರವಿರಿ. ನಿಮ್ಮ ಪ್ರೀತಿಯನ್ನು ಅರ್ಥ ಮಾಡಿಕೊಳ್ಳದ ಜನರಿಂದ ದೂರವಿರಿ. ಯಾಕೆಂದರೆ ಜೀವನ ತುಂಬ ಚಿಕ್ಕದು, ಅದನ್ನು ತಪ್ಪು ಜನರ ಹಿಂದೆ ಓಡುತ್ತ ವ್ಯರ್ಥ ಮಾಡಬೇಡಿ. ನಿಮ್ಮನ್ನು ಗೌರವಿಸುವವರ ಜೊತೆ ಇರಿ, ನಿಮ್ಮ ಮೌಲ್ಯ ಅರಿಯದವರ ಜೊತೆ ಇರಿ. ಮತ್ತು ಮುಖ್ಯವಾಗಿ ಈ ಪ್ರಪಂಚ ಹೇಗಿದೆ ಎಂದು ಅರ್ಥ ಮಾಡಿಕೊಳ್ಳಿ, ಆದರೆ ನಿಮ್ಮ ಒಳ್ಳೆಯತನವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಯಾಕೆಂದರೆ ಕೊನೆಯಲ್ಲಿ ಗೆಲ್ಲುವುದು ಹಣ ಅಲ್ಲ, ಅಧಿಕಾರ ಅಲ್ಲ, ಮುಖವಾಡ ಅಲ್ಲ, ಗೆಲ್ಲುವುದು ಒಳ್ಳೆಯ ಹೃದಯ ಮಾತ್ರ.